ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವ್ರನ್ನ ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರ್ರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ. ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವ್ರನ್ನ ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರ್ರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ. ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವ್ರನ್ನ ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರ್ರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ. ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವ್ರನ್ನ ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರ್ರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ. ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವ್ರನ್ನ ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರ್ರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ.
ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ, ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಮಾಡಿ ಕಾರ್ಯಕರ್ತರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವರನ್ನು ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು. ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ, ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಮಾಡಿ ಕಾರ್ಯಕರ್ತರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವರನ್ನು ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು. ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ, ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಮಾಡಿ ಕಾರ್ಯಕರ್ತರು ಒಂದು ಮಿನಿಮಮ್ ಆಗಿ ಕೇಳ್ತಾ ಇರುವಂಥದ್ದು, ಅದು ಕೂಡ 11,000 ಇದೆ ಸರ್. 25,000 ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ಹೋದಾಗ ಒಂದು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ. ಏನು ಗನ್ನಿಟ್ಟೆ ಮಾತಾಡಬೇಕೆಲ್ಲರೂ ಹೆಂಗೆ? ಚಿಕ್ಕಮಗಳೂರಿನಿಂದ ಅವರನ್ನು ನಕ್ಸಲೈಟ್ಗಳನ್ನ ಹೆಂಗೆ ಕರ್ಕೊಂಬರಲಾಯಿತು? ಪ್ಯಾ ಡುಮ್ ಡುಮ್ ಎಲ್ಲ ಮಾಡಿಕೊಂಡು. ಇವ್ರಿಗೊಂದು ಟೀ, ಒಂದು ಕಾಫಿ, ಒಂದು ಕೂರಮ್ಮ, ಏನಾಗಬೇಕು? 10,000 ಜನ, 12,000 ಜನ ಅಂತಂದರೆ ಒಂದೊಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಸಿದ್ದರಾಮಯ್ಯನವರೇ, ಇವ್ರೂ ಒಂದು ಜಾತಿ ಥರ ಪರಿಗಣಿಸಿ ಇವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಅವರಿಗೆ ಸಂಪೂರ್ಣವಾದ ಸಾಥ್ ಕೊಡುತ್ತೆ. ನಾನು ಮತ್ತೊಂದು ಮಾತು ಹೇಳಿದ್ದೀನಿ, ಯಾವುದೇ ಪಕ್ಷ ಬರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನೀವು ನ್ಯಾಯಯುತವಾಗಿ ಯಾವುದೇ ಪ್ರೊಟೆಸ್ಟನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡುವಾಗ ಒಮ್ಮೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆ ಖಂಡಿತವಾಗ್ಲಿರ್ತೀವಿ, ಬಡವರ ಪರವಾಗಿರ್ತೀವಿ, ನಾವು ನ್ಯಾಯದ ಪರವಾಗಿರ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.